ಇವತ್ತು ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ಅಂದ್ಬಿಟ್ಟು ಸಿಂಪಲ್ಲಾಗಿ ಬೇಗ ಆಗೋಂಗೆ ವೆಜಿಟೇಬಲ್ ಬಾತ್ ಮಾಡೋಣ ಅಂದ್ಬಿಟ್ಟು ಮಾಡ್ತಾಯಿದ್ದೆ. ಒಂದು ಕುಕ್ಕರ್ ಇಟ್ಟು ಸ್ಟವ್ ಹಚ್ಚಿ ಅದಕ್ಕೆ ಎಣ್ಣೆ ಹಾಕಿ ಸಾಸಿವೆ ಎಲ್ಲ ಚಟಪಟ ಅಂತ ಸಿಡ್ಕೊಂಡ್ಮೇಲೆ ಅದಕ್ಕೆ ಪಲಾವ್ ಸ್ಪೈಸಸ್ ಎಲ್ಲ ಹಾಕ್ಕೊತಾ ಇದ್ದೀನಿ. ಪಲಾವ್ ಎಲೆ, ಚಕ್ಕೆ, ಲವಂಗ ಎಲ್ಲ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಇನ್ನು ಅದಕ್ಕೆ ಈರುಳ್ಳಿ ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡು ಅದು ಸಹ ಎಣ್ಣೆ ಚೆನ್ನಾಗಿ ಬಾಡಿಸ್ಕೊತಾ ಇದ್ದೀನಿ. ಇನ್ನು ಅದಕ್ಕೆ ತರಕಾರಿ ಅಂದ್ಬಿಟ್ಟು ಕ್ಯಾರೆಟು, ಗೆಡ್ಡೆಕೋಸು, ಬೀನ್ಸು, ಆಲೂಗೆಡ್ಡೆ ಹಾಕ್ಕೊಂಡು ಅದು ಸಹ ಒಂದು ಚೆನ್ನಾಗಿ ಎಣ್ಣೆ ಒಳಗೆ ಫ್ರೈ ಮಾಡ್ಕೊತಾ ಇದ್ದೀನಿ ಅಂತಲೇ ಹೇಳ್ಬೋದು. ತುಂಬ ಚೆನ್ನಾಗಿ ಫ್ರೈ ಆಗಬೇಕು. ಇನ್ನು ಅದೆಲ್ಲ ಫ್ರೈ ಆದಮೇಲೆ ಟೊಮೊಟೊ ಹಾಕ್ಕೊಂಡು ಅದು ಮೆತ್ಕಾಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಅದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊತಾ ಇದ್ದೀನಿ, ಬೇಗ ಫ್ರೈ ಆಗಲಿ ಟೊಮೊಟೊ ಅಂದ್ಬಿಟ್ಟು. ಇನ್ನು ಅದು ಸಹ ಚೆನ್ನಾಗಿ ಫ್ರೈ ಆದಮೇಲೆ ಅದಕ್ಕೆ ಖಾರದ ಪುಡಿ, ಧನಿಯಾ ಪುಡಿ ಮತ್ತು ಇದು ಹಾಕ್ಕೊಂಡು ಅದು ಸ್ವಲ್ಪ ಅರಿಶಿನ ಹಾಕ್ಕೊಂಡು ಅದು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ಖಾರ ಎಲ್ಲ ಇದಾಗಲಿ ಅಂದ್ಬಿಟ್ಟು ಎಲ್ಲದಕ್ಕೂ ಮಿಕ್ಸ್ ಆಗಲಿ ಅಂದ್ಬಿಟ್ಟು. ಇನ್ನು ಅದಕ್ಕೆ ಸ್ವಲ್ಪ ಗಟ್ಟಿ ಮೊಸರು ಹಾಕ್ಕೊತಾ ಇದ್ದೀನಿ, ಒಂದು ಚಿಕ್ಕ ಗ್ಲಾಸಲ್ಲಿ 1 ಗ್ಲಾಸಷ್ಟು. ಇನ್ನು ಅದು ನೀರು ಬಿಟ್ಕೊಳ್ಳುತ್ತಲ್ವ, ಅದು ಇದಾಗೋವರೆಗೂ ಸ್ವಲ್ಪ ಫ್ರೈ ಮಾಡ್ಕೊತಾ ಇದ್ದೀನಿ, ಹಸಿದು ಇದಾಗಲಿ ಅಂದ್ಬಿಟ್ಟು. ಇನ್ನು ಅದೇ ಗ್ಲಾಸಲ್ಲಿ ಸ್ವಲ್ಪ ನೀರು ಹಾಕ್ಕೊಂಡು ಇನ್ನು ಅದಕ್ಕೆ ಎಷ್ಟು ಬೇಕೋ ಅಷ್ಟು ನೀರು ಕಾಯೋಕ್ಕಿಟ್ಟಿದ್ದೆ. ನಾನು ಬೇಗ ಆಗಲಿ ಅಂದ್ಬಿಟ್ಟು ಬಿಸಿನೀರು ಕಾಯಿಸ್ಬಿಟ್ಟು ಹಾಕ್ತೀನಿ. ಬಟ್ ಬೇಗನೆ ಆಗುತ್ತೆ ಅಡುಗೆ. ನಾನು ಯಾವಾಗೇ ಮಾಡ್ಕೊಬೇಕಾದ್ರೂ ಹಿಂಗೆ ಬೇಗ ಆಗೋಂಗೆ ಮಾಡ್ಕೊಳ್ಳೋದು. ಇನ್ನು ಅದಕ್ಕೆ ನೀರು ಮಾಡಬೇಕಾದ್ರೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಂಡು ನೀರು ಮಾಡ್ತಾಯಿದ್ದೆ. ಇನ್ನು ಅದಕ್ಕೆ ತೊಳೆದ್ಕೊಂಡು ಇಟ್ಕೊಂಡಿರೋಂಥ ಅಕ್ಕಿ ಹಾಕ್ಕೊತಾ ಇದ್ದೀನಿ. ಇನ್ನು 2 ಗ್ಲಾಸ್ ಅಷ್ಟು ಅಕ್ಕಿ ಹಾಕ್ಕೊತಾ ಇದ್ದೀನಿ. ಇನ್ನು ಅಕ್ಕಿ ಹಾಕ್ಕೊಂಡು ಚೆನ್ನಾಗಿ ಎಲ್ಲನೂ ಅದು ಮಿಕ್ಸ್ ಮಾಡಿಬಿಟ್ಟು ಸ್ವಲ್ಪ ಉಪ್ಪು ಖಾರ ನೋಡ್ತಾ ಇದ್ದೀನಿ. ಇನ್ನು ಉಪ್ಪು ಖಾರ ನೋಡಿಬಿಟ್ಟು ಅದನ್ನು ಕುಕ್ಕರ್ ಕ್ಯಾಪ್ ಕ್ಲೋಸ್ ಮಾಡ್ತಾ ಇದ್ದೀನಿ. ಇನ್ನು ಕುಕ್ಕರು 2 ವಿಸಿಲ್ ಕೂಗಿಸ್ಕೊತಾ ಇದ್ದೀನಿ. ಇನ್ನು ಒಂದಾದರೂ ಕೂಗಿಸ್ಬೋದು, ಒಂದಾದರೆ ಇನ್ನೊಂದು ಸ್ವಲ್ಪ ನೀರು ಹಂಗಂಗೆ ಇರುತ್ತೆ ಅಂದ್ಬಿಟ್ಟು ನಾನು 2 ವಿಸಿಲ್ ಹೊಡ್ಸ್ಕೊತೀನಿ. ಇನ್ನು 2 ವಿಸಿಲ್ ಕೂಗಿದ್ಮೇಲೆ ಅದನ್ನು ಕುಕ್ಕರ್ ಬೇಗ ತಣ್ಣಗಾಗಲಿ ಅಂದ್ಬಿಟ್ಟು ಕೆಳಗೆ ಇಳಿಸಿದೆ. ಇನ್ನು ಅಷ್ಟರಲ್ಲಿ ಮೊಸರು ಬಜ್ಜಿ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಮೊಸರು ಬಜ್ಜಿಗೆ ಬರೀ ಸೌತೆಕಾಯಿ ಇಲ್ದೇ ಬರೀ ಈರುಳ್ಳಿ ಮತ್ತು ಕೊತ್ತಂಬರಿ ಹಾಕ್ಕೊಂಡು ಅಷ್ಟೇ ಮಾಡ್ಕೊತಾ ಇದ್ದೀನಿ. ಇದು ಒಂಥರ ಟೇಸ್ಟ್ ಚೆನ್ನಾಗಿರುತ್ತೆ. ಒಂದೇ ಥರ ತಿಂದರೆ ಟೇಸ್ಟ್ ಇದಾಗಲ್ಲ, ಒಂದೊಂದು ಸಲಕ್ಕೆ ಒಂದೊಂದು ಥರ ಟ್ರೈ ಮಾಡ್ತಾಯಿದ್ದೆ, ಚೆನ್ನಾಗಿರುತ್ತೆ ಅಂದ್ಬಿಟ್ಟು ನಾನು ಸೌತೆಕಾಯಿ ಟೊಮೊಟೊ ಏನೂ ಹಾಕಲ್ಲ, ಬರೀ ಈರುಳ್ಳಿ ಮತ್ತು ಕೊತ್ತಂಬರಿ ಮಾತ್ರ ಹಾಕಿ ಮೊಸರು ಹಾಕ್ಬಿಟ್ಟು ಮಿಕ್ಸ್ ಮಾಡಿಡ್ತಾ ಇದ್ದೀನಿ. ಇನ್ನು ಕುಕ್ಕರ್ ವಿಸಿಲ್ ಬಿಟ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ತುಂಬ ಚೆನ್ನಾಗಾಗಿತ್ತು ಅಂತ ಹೇಳ್ಬೋದು. ಚೆನ್ನಾಗಿ ಬಂದಿತ್ತು ಪಲಾವು. ಬೇಗ ಆಗಬೇಕು ಅಂದರೆ ಈ ಥರ ಮಾಡಿದ್ರೆ ತುಂಬ ಟೇಸ್ಟ್ ಚೆನ್ನಾಗಿ ಬರುತ್ತೆ. ನಾನು ಸ್ವಲ್ಪ ಎಣ್ಣೆ ಕಡಿಮೆ ಹಾಕಿರೋದ್ರಿಂದ ಟೇಸ್ಟ್ ಕಡಿಮೆನೇ ಇತ್ತು ಅನ್ಬೋದು. ಎಣ್ಣೆ ಜಾಸ್ತಿ ಹಾಕಿದ್ರೆ ಜಾಸ್ತಿ ಅಂತಾರೆ ಅಂದ್ಬಿಟ್ಟು ನಮ್ಮನೇಲಿ ಇದು ಮಾಡ್ತಾರೆ ಅಂತ ಮಾಡಿಲ್ಲ. ಇನ್ನು ಮಧ್ಯಾಹ್ನದ ಊಟಕ್ಕೆ ಬೇಗನೆ ಮಾಡ್ಕೊಂಬಿಡೋಣ ಅಂತ ಟಿಫನ್ ಆಗ್ತಿದ್ದಾಗೇನೆ ಹೀರೆಕಾಯಿ ಮತ್ತು ಹುರುಳಿಕಾಯಿ ಹಾಕಿ ಕುಕ್ಕರ್ ಒಳಗೆ ಬೇಯಕ್ಕಿಡ್ತಾಯಿದ್ದೀನಿ. ಬೇಳೆ ಹಾಕ್ಕೊಂಡು ಹಸಿರು ಮೆಣಸಿನ್ಕಾಯಿ, ಉಪ್ಪು ಎಲ್ಲ ಹಾಕಿ ಒಂದೇ ಸಲನೇ ಇಟ್ಕೊತಾ ಇದ್ದೀನಿ ಕುಕ್ಕರ್ಗೆ. ಇನ್ನು ಇದರೊಳಗೆ ಕುಕ್ಕರಿಂದ ಹಾಕೋದ್ರಿಂದ ಸ್ವಲ್ಪ ಬೇಗ ಆಗುತ್ತೆ ಅಂದ್ಬಿಟ್ಟು ನಮ್ಮ ಹಸ್ಬೆಂಡ್ ಬಂದು ಬೇಗನೆ ಕಂಪ್ನಿಗೆ ಹೋಗಬೇಕು ಅಂದ್ಬಿಟ್ಟು ಬೇಗ ಅಡುಗೆ ಮಾಡಿದ್ರೆ ಬಾಕ್ಸ್ ತೊಗೊಂಡು ಹೋಗ್ತೀನಿ ಅಂದರೆ ಇನ್ನು ಅವರು 12:30ಗೆಲ್ಲ ಹೋಗ್ತಾರೆ. ಅದರಿಂದ ಬೇಗ ಆಗಿಬಿಡುತ್ತೆ ಅಂದ್ಬಿಟ್ಟು ನಾನಿನ್ನು ಬೇಗ ಮಾಡ್ಕೊತಾ ಇದ್ದೀನಿ. ಇನ್ನು ಕುಕ್ಕರೆಲ್ಲ ಕೂಗಿದ್ಮೇಲೆ ನೀರನ್ನ ಸೋಸ್ಕೊತಾ ಇದ್ದೀನಿ. ಬೇಳೆ ಎಲ್ಲ ಜಾಸ್ತಿನೇ ಬೆಂದೋಗಿತ್ತು. ನಾನು ಯಾವಾಗೇ ಮಾಡಿದ್ರೂ ಹಂಗೆ ಬೇಯಿಸ್ಕೊತಾ ಇದ್ದೆ, ಕುಕ್ಕರ್ ಕ್ಯಾಪ್ ಕ್ಲೋಸ್ ಮಾಡ್ತಾನೆ. ಈ ಸಲ ಕುಕ್ಕರ್ಗೆ ಹಾಕಿರೋದ್ರಿಂದ ಜಾಸ್ತಿನೇ ಬೆಂದೋಗಿತ್ತು. ಇನ್ನು ಒಂದು ಬಾಣಲಿ ಇಟ್ಬಿಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ಅದಕ್ಕೆ ಈರುಳ್ಳಿ ಮೀಡಿಯಮಾಗಿ ಹಚ್ಕೊಂಡಿರುವಂಥ ಈರುಳ್ಳಿ, ಬೆಳ್ಳುಳ್ಳಿ ಹಾಕ್ಕೊತಾ ಇದ್ದೀನಿ. ಇನ್ನು ಅದು ಸ್ವಲ್ಪ ಫ್ರೈ ಮಾಡಿಕೊಂಡು ಸಾಂಬಾರಿಗೆ ಮಸಾಲೆ ಮಾಡ್ಕೊತಾ ಇರೋದಿದು. ಇನ್ನು ಇದನ್ನೆಲ್ಲ ಚೆನ್ನಾಗಿ ಫ್ರೈ ಮಾಡಿಕೊಂಡು ಇನ್ನು ಅದಕ್ಕೆ ಬೇಯಿಸ್ಕೊಂಡಿರೋಂಥ ಹಸಿರು ಮೆಣಸಿನ್ಕಾಯಿ, ಬೇಳೆ, ಕಾಳು ಅದೆಲ್ಲನೂ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇನ್ನು ಅದಕ್ಕೆ ಹುಣಸೆಹಣ್ಣು ಎಷ್ಟು ಬೇಕೋ ಅಷ್ಟು ಹುಳಿಗೆ ಹಾಕ್ಕೊತಾ ಇದ್ದೀನಿ. ನಾನು ಸ್ವಲ್ಪ ಜಾಸ್ತಿನೇ ಹಾಕಿದೆ, ಯಾಕೆಂದರೆ ಬಸ್ಸಾರಿಗೆ ಟೇಸ್ಟ್ ಚೆನ್ನಾಗಿರುತ್ತೆ ಅಂದ್ಬಿಟ್ಟು. ಇನ್ನು ಸಾಂಬಾರು ಪುಡಿ ಹಾಕ್ಕೊತಾ ಇದ್ದೀನಿ, ಒಂದು 2 ಸ್ಪೂನಷ್ಟು. ಇದು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇದಕ್ಕೆ ಸ್ವಲ್ಪ ಕಾಯಿ ತುರಿ ಹಾಕ್ಕೊತಾ ಇದ್ದೀನಿ, ಜಾಸ್ತಿ ಹಾಕಿಲ್ಲ, ಸ್ವಲ್ಪ ಜಾಸ್ತಿ ಹಾಕಿದ್ರೆ ಟೇಸ್ಟ್ ಚೆನ್ನಾಗಿ ಬರೋಲ್ಲ. ಒಂದು 2 ಸ್ಪೂನಿಂದ 3 ಸ್ಪೂನಷ್ಟು ಮಾತ್ರ ಹಾಕ್ಕೊಂಡಿದ್ದೀನಿ ನಾನು. ಎಲ್ಲನೂ ಅದು ಸಹ
ಮಿಕ್ಸ್ ಮಾಡಿ ಒಂದು ಸ್ವಲ್ಪ ಹಸಿ ವಾಸನೆ ಹೋಗೋಂಗೆ ಇದು ಮಾಡ್ಕೊತಾ ಇದ್ದೀನಿ. ಇದಕ್ಕೆ ಚೆನ್ನಾಗಿ ಟೇಸ್ಟ್ ಕೊಡಬೇಕು ಅಂದರೆ ಈ ಥರ ಮಾಡಿದ್ರೆ ಬಸ್ಸಾರು ತುಂಬ ಟೇಸ್ಟ್ ಚೆನ್ನಾಗಿ ಬರುತ್ತೆ ಅನ್ಬೋದು. ಇನ್ನು ಕೊತ್ತಂಬರಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ನೀರು ಹಾಕ್ಕೊತಾ ಇದ್ದೀನಿ. ಅದು ಸ್ವಲ್ಪ ಅದರೊಳಗೆ ಇದರೊಳಗೆ ಬೇಯಬೇಕು. ಅದು ಕೊತ ಅಂತ ಕುದ್ದು ಬೇಯಿದ್ರೆ ತುಂಬ ಸಾಂಬಾರು ಟೇಸ್ಟ್ ಚೆನ್ನಾಗಾಗುತ್ತೆ ಅಂತ ಹೇಳ್ಬೋದು. ಇದೊಂಥರ ತಿಂತಾಯಿದ್ರೆ ಒಬ್ಬಟ್ಟಿನ ಸಾಂಬಾರು ಹೇಗಿರುತ್ತೋ ಆ ಟೇಸ್ಟಲ್ಲಿರುತ್ತೆ ಅನ್ಬೋದು. ನಾವು ಬಸ್ಸಾರು ಅನ್ಸೋದೇ ಇಲ್ಲ, ಆ ಥರ ಟೇಸ್ಟ್ ಬರುತ್ತೆ ಈ ಸಾಂಬಾರು ಈ ಥರ ಮಾಡಿದ್ರೆ. ಇನ್ನು ಅದನ್ನು ಬಿಸಿ ಎಲ್ಲ ಆರೋಕ್ಕಿಟ್ಬಿಟ್ಟು ಬಿಸಿ ಆರಿದ್ಮೇಲೆ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ರುಬ್ಕೊಳಕ್ಕೆ ಅಂದ್ಬಿಟ್ಟು ಹಾಕ್ಕೊತಾ ಇದ್ದೀನಿ. ಬಿಸಿ ಫುಲ್ ತಣ್ಣಗಾದ್ಮೇಲೆ ಹಾಕ್ಕೊತಾ ಇದ್ದೀನಿ. ಇನ್ನು ಅದೇ ಬಾಣಲಿನ ತೊಳೆದ್ಬಿಟ್ಟು ಅದನ್ನು ನೀರು ಹಾಕ್ಕೊತಾ ಇದ್ದೀನಿ. ಅನ್ನನೂ ಅಷ್ಟರಲ್ಲಿ ರೆಡಿ ಆಯಿತು. ಇನ್ನು ರುಬ್ಕೊಂಡಿರೋಂಥ ಮಸಾಲೆನ ಒಂದು ತಪ್ಪಲೆಗೆ ಹಾಕ್ಕೊಂಡು ಅದಕ್ಕೆ ಬೇಯಿಸ್ಕೊಂಡಿರೋ ನೀರಿತ್ತಲ್ಲ ಆ ನೀರನ್ನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಜಾರೆಲ್ಲ ತೊಳೆದ್ಬಿಟ್ಟು ಅದೇ ನೀರಲ್ಲಿ ಜಾರ್ ತೊಳ್ಕೊಂಡ್ರೆ ಮಿಕ್ಕಿದ ಖಾರ ಎಲ್ಲ ಬರುತ್ತೆ. ಬಟ್ ಜಾಸ್ತಿ ನೀರು ಇದು ಹಾಕಂಗಿರಲ್ಲ, ಅದೇ ಸಪ್ಪೆ ನೀರಲ್ಲೇ ಚೆನ್ನಾಗಿರುತ್ತೆ. ಇನ್ನು ಸಪ್ಪೆ ನೀರು ಎಲ್ಲ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇನ್ನು ಸ್ಟವ್ ಹಚ್ಚಿ ಇಡ್ತಾಯಿದ್ದೀನಿ ಮಳ್ಳೋದಕ್ಕೆ ಅಂದ್ಬಿಟ್ಟು. ಇವಾಗ ಒಂದು ಸಲ ಮಳ್ಳೋದಕ್ಕೂ ಮುಂಚಾಗಿ ಒಂದು ಸ್ವಲ್ಪ ಉಪ್ಪು ಖಾರ ಎಷ್ಟೈತೆ ಅಂತ ನೋಡ್ಬಿಟ್ಟು ಇದು ಮಾಡ್ಕೊತೆ. ಇನ್ನು ಒಗ್ಗರಣೆಗೆ ಕಾಳು ಒಗ್ಗರಣೆಗೆ ಅಂದ್ಬಿಟ್ಟು ಈರುಳ್ಳಿ, ಒಣಮೆಣ್ಸಿನ್ಕಾಯಿ, ಕರಿಬೇವು, ಬೆಳ್ಳುಳ್ಳಿ ಹಾಕಿ ಚೆನ್ನಾಗಿ ಎಣ್ಣೆಲಿ ಫ್ರೈ ಮಾಡ್ಕೊತಾ ಇದ್ದೀನಿ. ಜಾಸ್ತಿ ಎಣ್ಣೆ ಹಾಕೋದ್ಕಿಂತ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡ್ರೆ ಆಗುತ್ತೆ. ಇನ್ನು ಅದೇ ಒಗ್ಗರಣೆನ ಸ್ವಲ್ಪ ಸಾಂಬಾರಿಗೂ ಹಾಕ್ತೀನಿ. ಇನ್ನು ಬೇಯಿಸಿರೋವಂಥ ಕಾಳೆಲ್ಲ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಎಲ್ಲ ಮಿಕ್ಸ್ ಆದಮೇಲೆ ಸ್ವಲ್ಪ ಲಾಸ್ಟಲ್ಲಿ ಒಂದು 2 ಸ್ಪೂನಷ್ಟು ಕಾಯಿ ತುರಿ ಹಾಕಿದ್ರೆ ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ. ಅದಕ್ಕೆ ಅಂದ್ಬಿಟ್ಟು ಕಾಯಿ ತುರಿ ಹಾಕಿ. ಇನ್ನು ಮುದ್ದೆ ತೊಗೊಂಡೋಗ್ತೀನಿ ಅಂದರು ಅಷ್ಟೊತ್ತಿಗೆಲ್ಲ ಮಾಡಿದೆ. ಮುದ್ದೆಗೂ ಸಹ ಬೇಯೋದಕ್ಕೆ ಇಟ್ಟಿದ್ದೆ. ಮುದ್ದೆನೂ ಸಹ ನೀಟಾಗಿ ಚೆನ್ನಾಗಿ ಬಂದಿತ್ತು. ಒಂದೊಂದು ಟೈಮ್ ಗಂಟಾಗಿ ಹೋಗುತ್ತೆ, ಕೆಲವೊಂದೊಂದು ಟೈಮ್ ಚೆನ್ನಾಗಿ ಬರುತ್ತೆ ಅನ್ಬೋದು. ಇನ್ನು ಮುದ್ದೆದು ಪೂರ್ತಿ ಒಂದು ಸಲ ವಿಡಿಯೋ ಮಾಡಾಕ್ತೀನಿ ನಾನು ಯಾವ ಥರ ಮುದ್ದೆ ಮಾಡ್ತೀನಿ ಅಂದ್ಬಿಟ್ಟು. ಈಗ ಅರ್ಜೆಂಟ್ ಇತ್ತು ಅಂದ್ಬಿಟ್ಟು ಬರೀ ಈ ಥರ ಕ್ಲಿಪ್ಪಿಂಗ್ಸ್ ತೊಗೊಂಡು ಅಷ್ಟೇನೆ, ಪೂರ್ತಿ ಇದು ಮಾಡಲಿಲ್ಲ. ನನಗೇನು ಅಷ್ಟು ಪರ್ಫೆಕ್ಟಾಗಿ ಬರೋಲ್ಲ, ಒಂದು ಸುಮಾರಾಗಿ ಒಂದು ರೇಂಜಿಗಾದರೂ ಮಾಡ್ತೀನಿ ಅಂತಲೇ ಹೇಳ್ಬೋದು. ಹಂಗೂ ನಮ್ಮ ಮನೇಲಿ ಹೇಳ್ತಿರ್ತಾರೆ ಹೆಂಗೆ ಮಾಡಿದ್ರು ಗಂಟು ಮಾಡಿಬಿಡ್ತೀಯ ಮುದ್ದೆನ ಅಂತ. ಕೆಲವೊಂದು ಸಲ ನೈಸಿಗೆ ಹಾಕಿಸ್ಕೊಂಬಂದಾಗ ನನಗೆ ಮುದ್ದೆ ಹೆಂಗೆ ಮಾಡಿದ್ರು ಗಂಟಾಗುತ್ತೆ ಅನ್ಬೋದು. ಈ ಸಲ ಹಸಿಟ್ಟು ಚೆನ್ನಾಗಿ ಹಾಕಿಸ್ಕೊಂಬಂದರೆ ಅದನ್ನು ಮುದ್ದೆ ಚೆನ್ನಾಗಿ ಬಂದಿತ್ತು. ಇನ್ನು ಮುದ್ದೆ ಎಲ್ಲ ರೆಡಿ ಆಯಿತು. ಇನ್ನು ಮುದ್ದೆ ಎಲ್ಲ ಆದಮೇಲೆ ಮಾಡಿರೋ ಅಡುಗೆ ಎಲ್ಲನೂ ಸಹ ಊಟನ ಬಾಕ್ಸ್ಗೆ ಹಾಕಿ ಊಟ ಕೊಟ್ಟು ಕಳಿಸ್ದೆ. ನಾನು ನೈಟೆಲ್ಲ ಪಾತ್ರೆ ತೊಳೆಯೋಕ್ಕಾಗಿರಲಿಲ್ಲ. ನನ್ನ ಮಗ ತೊಳೆಯೋದಕ್ಕೆ ಬಿಟ್ಟಿರಲಿಲ್ಲ ಅಂದ್ಬಿಟ್ಟು ಇವಾಗ ತೊಳೆಯೋಣ ಅಂದ್ಬಿಟ್ಟು ತೊಳ್ಕೊತಾ ಇದ್ದೆ. ಟಿಫನ್ ಮಾಡೋಕ್ಕೂ ಮುಂಚೆ ಬೆಳಗ್ಗೆ ತೊಳ್ಕೊಳೋಣ ಅಂದ್ಕೊಂಡೆ, ಟಿಫನ್ ಮಾಡೋದಕ್ಕೆ ಲೇಟ್ ಆಗಿಬಿಡುತ್ತೆ ಅಂತ ಆಮೇಲೆ ಮಾಡ್ಬಿಟ್ಟು ತೊಳೆಯೋಣ ಅಂದ್ಕೊಂಡೆ. ಆಮೇಲೆ ಮತ್ತೆ ಅಡುಗೆ ಮಾಡಬೇಕು ಅಂದರೆ ಬಿಡು ಎಲ್ಲ ಆದಮೇಲೆ ಒಂದೇ ಸಲ ತೊಳ್ಕೊಂಬಿಡೋಣ ಅಂದ್ಬಿಟ್ಟು ಅಷ್ಟರಲ್ಲೆಲ್ಲ ಆಗೋ ಅಷ್ಟರಲ್ಲಿ 11:30 ಆಗಿತ್ತು. ಅಡುಗೆ ಟಿಫನ್ದು ಎಲ್ಲ ನಾನು ಟಿಫನ್ ಮಾಡೋ ಅಷ್ಟರಲ್ಲಿ ಎಲ್ಲ ಆದಮೇಲೆ ಒಂದೇ ಸಲ ತೊಳ್ಕೊತಾ ಇದ್ದೀನಿ ಪಾತ್ರೆಗಳೆಲ್ಲನೂ. ಸಿಕ್ಕಾಪಟ್ಟೆ ಒಂದಿನ ಪಾತ್ರೆ ತೊಳಿಲಿಲ್ಲ ಅಂದರೆ ಸಿಕ್ಕಾಪಟ್ಟೆ ಪಾತ್ರೆ ಆಗ್ತವೆ ಅಂತಲೇ ಹೇಳ್ಬೋದು. ಪಾನಕಟ್ಟೆ ಅನಿಸ್ತಾ ಇರುತ್ತೆ ಒಂದೊಂದು ಟೈಮಲ್ಲಿ. ಇನ್ನು ಪಾತ್ರೆ ತೊಳೆದಿರೋನೆಲ್ಲನೂ ಸಹ ಜೋಡಿಸ್ಕೊತಾ ಇದ್ದೀನಿ ಒಂದೊಂದನ್ನೇ. ಎಷ್ಟೇ ಜೋಡಿಸಿ ಎಷ್ಟೇ ಇದು ಮಾಡಿದ್ರು 1-2 ಸಲ 3 ಸಲ ಜೋಡಿಸ್ದಲೇ ಇದು ಮಾಡ್ದಲೇ ಇದ್ದರೆ ಅದೆಲ್ಲ ಮತ್ತೆ ಗಲಿಬಿಲಿ ಆಗೇ ಆಗಿಬಿಡುತ್ತೆ ಅಂತಲೇ ಅನ್ಬೋದು. ಇನ್ನು ಪಾತ್ರೆ ಎಲ್ಲ ಜೋಡಿಸಿದ್ದೆಲ್ಲ ಆದಮೇಲೆ ಸ್ಟವ್ ಒರೆಸ್ಕೊಳ್ಳೋಣ ಅಂದ್ಬಿಟ್ಟು ಒರೆಸ್ಕೊತಾ ಇದ್ದೀನಿ. ಫಸ್ಟು ಕಿಟಕಿ ಎಲ್ಲ ಒರೆಸ್ಕೊಂಡು ಆಮೇಲೆ ಸ್ಟವ್ ಒರೆಸ್ಕೊತೀನಿ. ಇದು ಒಗ್ಗರಣೆ ಹಾಕಿರೋದೆಲ್ಲ ಜಿಡ್ಡೆಲ್ಲ ಸಿಡ್ದಿರುತ್ತೆ ಅಂದ್ಬಿಟ್ಟು ಫಸ್ಟ್ ನಾನು ಕಿಟಕಿ ಒರೆಸ್ಕೊಂಡೆ ಆಮೇಲೆ ಸ್ಟವ್ ಒರೆಸ್ಕೊಳೋದು. ಇನ್ನು ಸ್ಟವ್ ಎಲ್ಲ ಒರೆಸ್ಕೊಂಡೆಲ್ಲ ಆದಮೇಲೆ ಅದ್ರ ಕೆಳಗಡೆ ಇರೋ ಪ್ಲೇಟ್ಗಳನ್ನೆಲ್ಲನೂ ತೊಳ್ಕೊಂಡು ಅದು ಇಟ್ಕೊಳ್ತೀನಿ. ಯಾಕೆಂದರೆ ಅದು ಏನಾನ ಉಕ್ಕಿದ್ರೆ ಇದಾಗಿದ್ರೆ ಎಲ್ಲ ಪ್ಲೇಟ್ ಅಡಿಗೆ ನಿಂತಿರುತ್ತೆ ಅಂದ್ಬಿಟ್ಟು. ಇಲ್ಲಾಂದರೆ ಫುಲ್ ಶೆಲ್ಫಿನ ಮೇಲೆ ಇರುತ್ತೆ, ಆವಾಗ ಅದೆಲ್ಲ ಫುಲ್ ಅಷ್ಟು ಅಗಲ ಎಲ್ಲ ಕ್ಲೀನ್ ಮಾಡ್ಕೊಬೇಕು. ಇದಾದರೆ ಪ್ಲೇಟ್ ಆದರೆ ನೀಟಾಗಿ ತೊಳೆದ್ಬಿಟ್ಟು ಅವೆರಡೇ ಅಲ್ವಾ ಇಟ್ಕೊಬೋದು ಅಂದ್ಬಿಟ್ಟು ನಾನು ಆ ಥರ ಪ್ಲೇಟ್ ಅಡೆ ಇಟ್ಕೊಂಡಿದ್ದೀನಿ. ಏನೇ ಸರಿದ್ರು ಪ್ಲೇಟ್ ಅಡೆ ಇರುತ್ತೆ ಅಂದ್ಬಿಟ್ಟು. ಇನ್ನು ಸ್ಟವ್ ಎಲ್ಲ ಒರೆಸ್ಕೊಂಡು ಎಲ್ಲ ಆದಮೇಲೆ ಈ ಕಡೆ ಅಷ್ಟು ಒರೆಸ್ಕೊಳ್ಳೋಣ ಅನ್ನೋ ಅಷ್ಟರಲ್ಲಿ ನನ್ನ ಮಗ ಬಂದ ತರಲೆ ಮಾಡಿಕೊಂಡು ನಂಗೆ ಅದು ಕೊಡು ಇದು ಕೊಡು ಅಂದ್ಕೊಂಡು
ಇನ್ನು ಅವನಿಗೂ ಎಲ್ಲ ಕೇಳಿದ್ದು ಕೊಟ್ಬಿಟ್ಟು ಇನ್ನು ಇದೆಲ್ಲ ಒರೆಸ್ಕೊಂಡೆಲ್ಲ ಆದಮೇಲೆ ಇನ್ನು ಸೈಡಲ್ಲಿ ಇರೋವಂಥ ಶೆಲ್ಫನ್ನು ಒರೆಸ್ಕೊಳ್ಳೋಣ ಅಂದ್ಬಿಟ್ಟು ಒರೆಸ್ಕೊತಾ ಇದ್ದೀನಿ. ಯಾಕೆಂದರೆ ಅಲ್ಲೆಲ್ಲ ನಾನು ಗೋಡೆ ಎಲ್ಲನೂ ಅಕಸ್ಮಾತ್ ಏನಾನ ಕೈಯಲ್ಲಿ ಇದಾಗಿದ್ದಾಗ ಸಿಡ್ದಿರುತ್ತೆ ಅಂದ್ಬಿಟ್ಟು ಗೋಡೆ ಎಲ್ಲ ಒರೆಸಿ ಶೆಲ್ಫ್ ಎಲ್ಲನೂ ಒರೆಸ್ಕೊತಾ ಇದ್ದೀನಿ. ಇನ್ನು ಮಿಕ್ಸಿನೂ ಸಹ ಕ್ಲೀನಾಗಿ ಒರೆಸಿ ಇಟ್ಕೊತಾ ಇದ್ದೀನಿ. ಡೈಲಿ ಒರೆಸ್ಕೊಂಡ್ರು ಹಿಂಗೆ ಮಾಡಿದ್ರು ಅಡುಗೆ ಮನೆಯದು ಹೆಂಗೆ ಕ್ಲೀನ್ ಮಾಡ್ಕೊತೀವಿ ಅಂದರೆ ಅಲ್ಪ ಸ್ವಲ್ಪ ಆದರೂ ಗಲೀಜು ಆದೇ ಆಗುತ್ತೆ ಅಡುಗೆ ಮಾಡೋ ಟೈಮಲ್ಲಿ. ಇನ್ನು ನಾನು ಇದೆಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಇದೆಲ್ಲ ಒರೆಸ್ಕೊಂಡು ಎಲ್ಲ ಆದಮೇಲೆ ಅದು ಡ್ರಾದು ಸ್ಪೂನ್ ಇಟ್ಕೊಂಡಿರೋವಂಥ ಡ್ರಾದೆಲ್ಲ ಸ್ವಲ್ಪ ಗಲೀಜಾಗೋಗಿತ್ತು. ಇನ್ನು ಅದನ್ನೆಲ್ಲನೂ ಕ್ಲೀನ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಇನ್ನು ಊರಿಗೆ ಹೋಗೋದಕ್ಕೂ ಮುಂಚೆ ಕ್ಲೀನ್ ಮಾಡಿದ್ದಿದ್ದು. ಊರಿಗೆ ಹೋಗಿ ಬಂದಮೇಲೆ ಮಾಡ್ಕೊಳೋಕ್ಕೆ ಟೈಮ್ ಸಿಕ್ಕಿರಲಿಲ್ಲ. ಇವಾಗ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಮಾಡ್ಕೊತಾ ಇದ್ದೆ. ಅದೆಲ್ಲ ಸ್ಟೀಲ್ ಆಗಿರೋದ್ರಿಂದ ನೀರು ಸಿಡ್ದು ತುಕ್ಕಿಡ್ದು ಬಿಡುತ್ತೆ ಅಂದ್ಬಿಟ್ಟು ಅದನ್ನು ಅವಾಗವಾಗ ಕ್ಲೀನ್ ಮಾಡ್ಕೊತಾ ಇರ್ತೀನಿ. ಇನ್ನು ಅದೆಲ್ಲ ಕ್ಲೀನ್ ಮಾಡ್ಕೊಂಡಿದ್ದೆಲ್ಲ ಆದಮೇಲೆ ಸಿಂಕ್ ಎಲ್ಲನೂ ಸಹ ಕ್ಲೀನ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಕ್ಲೀನ್ ಮಾಡ್ಕೊತಾ ಇದ್ದೆ. ಅದು ಸ್ಕ್ರಬ್ಬರಲ್ಲಿ ನೀಟಾಗಿ ಸೋಪ್ ಹಾಕಿ ಉಜ್ಜಿ ತೊಳ್ಕೊತಾ ಇದ್ದೀನಿ. ಇನ್ನು ಇದೆಲ್ಲ ತೊಳ್ಕೊಂಡು ಬಂದಿದ್ದೆ ಆದಮೇಲೆ ಎಲ್ಲದನ್ನೂ ಕ್ಲೀನ್ ಮಾಡಿಕೊಂಡ್ರೆ ಬಟ್ ಇದನ್ನೇನು ಬಟ್ಟೆಲೇನು ಒರ್ಸೋಕ್ಕೆ ಹೋಗಲ್ಲ ನಾನು. ಅವಾಗ ಸಿಂಕ್ ಹತ್ರ ಬರೀ ನೀರು ಹಾಕಿ ತೊಳೆದು ಬಿಟ್ಬಿಡ್ತೀನಿ. ಅದೇ ನೀಟಾಗಿ ನೀರು ಡ್ರೈ ಆಗುತ್ತೆ ಅಂದ್ಬಿಟ್ಟು ಸುಮಾರು ಹೊತ್ತು ಹಿಡಿಯುತ್ತೆ ಕ್ಲೀನ್ ಮಾಡ್ಕೊಬೇಕಾದ್ರೆ. ಸಿಕ್ಕಾಪಟ್ಟೆ ಟೈಮ್ ಬೇಕು ಅಂತಲೇ ಹೇಳ್ಬೋದು. ಯಾಕೆಂದರೆ ಇನ್ನು ಮೊಳಕೆ ಕಟ್ಟಿದ ಕಾಳಿತ್ತು, ಅದನ್ನು ಸಹ ಎಲ್ಲ ಚೆನ್ನಾಗಿ ಬಂದಿತ್ತು ಅನ್ಬೋದು. ಪ್ರತಿ ಸಲನೂ ನಾನು ಹೊರಗಡೆಯಿಂದನೇ ಮೊಳಕೆ ಕಾಳು ತರಿಸ್ಕೊತಾ ಇದ್ದೆ. ಈ ಸಲ ನಾನೇ ಮೊಳಕೆ ಕಟ್ಟೋಣ ಅಂದ್ಬಿಟ್ಟು ಹೆಸ್ರು ಕಾಳನ್ನು ಕಟ್ಕೊತಾ ಇದ್ದೆ. ಹುರುಳಿಕಾಳು ಮೊಳಕೆ ಕಾಳು ಯಾವತ್ತೂ ಕಟ್ಟಿರಲಿಲ್ಲ. ಇನ್ನು ಇದನ್ನೆಲ್ಲನೂ ಬಾಕ್ಸ್ಗೆ ಹಾಕಿ ಇಟ್ಬಿಟ್ಟು ಫ್ರಿಡ್ಜಲ್ಲಿ ಸ್ಟೋರ್ ಮಾಡಿ ಇಟ್ಕೊತಾ ಇದ್ದೆ. ಒಂದು 4ರಿಂದ 5 ಸಲ ಆಗುತ್ತೆ ಈ ಕಾಳುಗಳು.